ಹೊಸ ಅಧ್ಯಾಯದ ನವೀನ ಹನುಮಂತರವರಿಗೆ ಸೇರ್ ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ಈ ಸತಿ 11ನೇ ಬಿಗ್ ಬಾಸ್ ಸೀಸನ್ ಅಲ್ಲಿ ಹನುಮಂತ್ ವಿನ್ ಆಗಿದ್ದಾರೆ. ಸೊ ಬಡವ್ರ ಮಕ್ಕಳು ಬೆಳಿಬೇಕು, ಎಲ್ರಿಗೂ ಕೂಡ ಖುಷಿ ವಿಚಾರನೆ. ಸ್ವಲ್ಪ ಒಂದು ವಾರದ ಹಿಂದೆನೆ ಸ್ವಲ್ಪ ಜನ ಎಲ್ಲ ಕಮೆಂಟ್ ಮಾಡಿ ಅಥವಾ ವಿಡಿಯೋ ಮಾಡಿ ಬಿಟ್ಟಿದ್ರು. ಈ ಸತಿ ಪಕ್ಕ ನೋಡಿ ಚಾನಲ್ ಅವ್ರನ್ನ ಗಿಮಿಕ್ಕಿದು ಬಿಗ್ ಬಾಸ್ ಮನೆಯಲ್ಲಿ ಪಕ್ಕ ಹನುಮಂತನ ಗೆಲ್ಲಿಸ್ತಾರೆ. ಸೊ ಸೆಂಟಿಮೆಂಟ್ಗೋಸ್ಕರ ಅಂತೇಳಿ ಅದೇನೇ ಇರಲಿ, ಬಟ್ ಹನುಮಂತ ಗೆದ್ದಿರೋದು ಎಲ್ರಿಗೂ ಕೂಡ ಖುಷಿ ವಿಚಾರನೆ. ಸೊ ಹನುಮಂತ್ ಅವರು 11ನೇ ಸೀಸನ್ ನ ಬಿಗ್ ಬಾಸ್ ವಿನ್ನರ್ ಆಗಿದ್ದು ತುಂಬಾನೇ ಸಂತೋಷ. ಎಲ್ಲರಿಗೂ ಕೂಡ ಇಡೀ ಕರ್ನಾಟಕದ ಜನತೆನೆ ಖುಷಿ ಪಟ್ಟಿದ್ದಾರೆ. ಸೆಕೆಂಡ್ ರನ್ನರ್ ಅಪ್ ಆಗಿದ್ದು ತ್ರಿವಿಕ್ರಮ್ ಅವ್ರನ್ನು ಕೂಡ ಎಲ್ಲ ಮಾತಾಡ್ಸಿದಾಗ ಅವರು ಕೂಡ ನನಗೆ ಖುಷಿ ಆಯ್ತು, ಹನುಮಂತ್ ಗೆದ್ದು ಯಾವುದೇ ತರ ಬೇಜಾರಿಲ್ಲ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಬಂದ ಕ್ಯಾಶ್ ಪ್ರೈಸ್ ಆಗ್ಬೋದು, ಅವರಿಗೆ ಚಿಕ್ಕ ಜನ ಮನ್ನಣೆ ಆಗ್ಬೋದು, ಅವ್ರನ್ನ ಒಂದು ತುಂಬಾ ಒಳ್ಳೆ ಮಟ್ಟಕ್ಕೆ ಕರ್ಕೊಂಡೋಗ್ಲಿ ಅಂತ ನಾವೆಲ್ಲರೂ ಕೂಡ ಆಶಿಸೋಣ. ಬಿಗ್ ಬಾಸ್ ಮನೆಯಲ್ಲೂ ಕೂಡ ಕೊನೆ 50 ದಿನದಲ್ಲಿ ಬಂದ್ರು ಕೂಡ ಅವರು ತಮ್ಮ ತನವನ್ನ ಎಲ್ಲೂ ಕೂಡ ಬಿಟ್ಕೊಡ್ದೇನೆ ಚೆನ್ನಾಗಿ ಆಟ ಆಡಿದ್ರು. ಬೇರೆಯವ್ರ ತರಕ್ಕೆ ಅದು ನಿನಗೆ ನಾನು ನನಗೆ ನೀನು ಅಂತೇಳಿ ಕಾಂಪಿಟೇಷನ್ ನಿಂತ್ಕೊಂಡಿಲ್ಲ ಅಂದ್ರೂ ಕೂಡ ಆಡಾಡೋದಕ್ಕಾಗ್ಬೋದು. ಮತ್ತೆ ಅವ್ರ ತನನ ಕಳ್ಕೊಳ್ದೇನೆ ನೀಟಾಗಿ ಆಡ್ಕೊಂಡು ಬಂದ್ರು ಅಂತ ಎಲ್ರಿಗೂ ಕೂಡ ಅನ್ನಿಸ್ತು. ಅವರ ಮುಂದಿನ ಜೀವನ ಉಜ್ವಲಿಸಲಿ, ಒಳ್ಳೇದಾಗ್ಲಿ ಹನುಮಂತಿಗೆ. ಇದು ನಮ್ಮ ಎಲ್ಲ ಕನ್ನಡಿಗರ ಆಶಯ ಕೂಡ ಆಗಿದೆ. ಅಭಿನಂದನೆಗಳು. ಸೊ ಹನುಮಂತ ಹೇಗಿದ್ನೋ ಹಾಗೆ ಇದ್ದ. ಮನೇಲಿ ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದ್ರು ಕೂಡ ಕೊನೆ 50 ದಿನಲ್ಲಿ ಬಂದ್ರು ಕೂಡ ತುಂಬಾ ಚೆನ್ನಾಗಿ ಆಟನ ಆಡ್ಕೊಂಡೇ ಬಂದ. ಬೇರೆ ತರ ಎಂಟರ್ಟೈನ್ಮೆಂಟ್ ಮಾಡಕ್ ಆಗದೆ ಇರ್ಬೋದು, ಹಾಡುಗಳನ್ನ ಹಾಡ್ತಾ ಇದ್ದ. ಜೊತೆಗೆ ಅವ್ನು ಹೇಗಿದ್ದನೋ ಒಳಗಡೆನೂ ಹಾಗೆ ಇದ್ದ. ಏನು ಚೇಂಜಸ್ ಆಗೋದಾಗ್ಲಿ, ಅದು ಬೇರೆಯವ್ರು ಆಡ್ತಿರ್ಲ ಆ ಥರ ಏನೋ ಆಟಗಳನ್ನೇನು ಆಡ್ತಾ ಇರಲಿಲ್ಲ. ಸೊ ಎಲ್ಲರೂ ಕೂಡ ತುಂಬಾನೇ ಇಷ್ಟಪಟ್ಟರು, ಓದ್ ಕೂಡ ಚೆನ್ನಾಗಿ ಬಂದಿತ್ತು ಅಂತ ಹೇಳಿದ್ರು. ಸೊ ಹನುಮಂತು ಹಳ್ಳಿಯ ಮುಗ್ಧ ಹುಡುಗನೇ. ಸೊ ಒಂದಿಷ್ಟು ಪರವಾಗಿಲ್ಲ, ಮನೆ ಕಡೆನೂ ಸ್ವಲ್ಪ ಈ ಕಳೆದ ಸೀಸನ್ ಅಂದ್ರೆ ಜಿ ಕನ್ನಡದಲ್ಲಿ ಸರಿಗಮಪಲ್ಲಿ ವಿನ್ ಕೂಡ ಆಗಿದ್ದ. ಅವಾಗಲೂ ಕೂಡ ಒಂದಿಷ್ಟು ಅಮೌಂಟ್ ಬಂದಿತ್ತು. ಸೊ ಕೆಲವೊಂದು ವಿಡಿಯೋಗಳನ್ನ ಅಬ್ಸರ್ವ್ ಮಾಡಿದಾಗ ಏನು ಸಪೋರ್ಟ್ ಆಗಿಲ್ಲ ಚಾನಲ್ ಕಡೆಯಿಂದ ಅಂತೇಳಿ ಒಂದ್ ಸ್ವಲ್ಪ ಮಾಹಿತಿ ಎಲ್ಲ ಕಡೆ ಅರ್ಥ ಆಗ್ತಾ ಇತ್ತು. ಸೊ ಏನೋ ನಾವು ಈಗ ಮೊನ್ನೆ ಒಬ್ರು ಅಲ್ಲೇ ಮನೆ ಹತ್ರಕ್ಕೆ ಹೋಗಿ ವಿಡಿಯೋ ಮಾಡಿರೋದನ್ನ ನೋಡಿದ್ವಿ. ಸೊ ಮನೆ ಕೂಡ ಪರವಾಗಿಲ್ಲ, ಚೆನ್ನಾಗಿ ಕಟ್ಕೊಂಡಿದ್ದಾರೆ. ಒಂದು ಕಾರು ಕೂಡ EMI ತಗೊಂಡಿದ್ದಾರೆ. ಸೊ ಇವಾಗ ಇಲ್ಲಿಂದನೂ ಕೂಡ ಒಂದಷ್ಟು ದುಡ್ಡು ಬಂದಿದೆ. ನೆಕ್ಸ್ಟ್ ಅವ್ರ ಜೀವನಕ್ಕೆ ಒಳ್ಳೇದಾಗತ್ತೆ. ಮತ್ತೆ ಈಗ ನೆಕ್ಸ್ಟ್ ಮದ್ವೆ ಕೂಡ ಆಗೋದಕ್ಕೆ ಹುಡುಗಿ ಎಲ್ಲ ನೋಡಿ ಬಿಟ್ಕೊಂಡಿದ್ದಾರೆ. ಈಗ ಮದ್ವೆ ಕೂಡ ಆಗ್ತಾರೆ ಅಂತ ಹೇಳಿ ಬರ್ತಾ ಇದೆ. ಸೊ ಕಲರ್ಸ್ ಕನ್ನಡದಲ್ಲಿ ವಿನ್ ಆಗಿರೋದ್ರಿಂದ ಕಲರ್ಸ್ ಕನ್ನಡ ವಾಹಿನಿಯವರು ಮತ್ತೆ ಅವ್ರ ಬೇರೆ ಪ್ರೋಗ್ರಾಮ್ಗಳಲ್ಲೂ ಕೂಡ ಒಳ್ಳೊಳ್ಳೆ ಚಾನ್ಸ್ಗಳನ್ನ ಕೊಡ್ತಾರೆ. ಸೊ ಹನುಮಂತು ಆ ನಿಟ್ಟಿನಲ್ಲಿ ಏನೇನು ಬರುತ್ತೆ ಅಮೌಂಟ್ಗಳು ಅದನ್ನು ಸ್ವಲ್ಪ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ಒಳ್ಳೆ ತರಕ್ಕೆ ಸೊ ಮುಂದೆ ಅವನು ಚೆನ್ನಾಗಿ ಬೆಳೀಲಿ ಅನ್ನೋದು ನಮ್ಮೆಲ್ಲರ ಆಶಯ. ಬಡವ್ರ ಮಕ್ಕಳು ಬೆಳಿಬೇಕು, ಅವ್ರಿಗೆ ಎಲ್ಲರೂ ಕೂಡ ಸಪೋರ್ಟ್ ಚೆನ್ನಾಗಿ ಮಾಡಿದ್ದಾರೆ ಇಡೀ ಕರ್ನಾಟಕದ ಜನತೆ. ಸೊ ಒಳ್ಳೇದಾಗ್ಲಿ ಅನ್ನೋದು ಏನದು ನನ್ನ ಭಾವನೆ. ಧನ್ಯವಾದಗಳು.